हरिं गरासनगद्भ्यदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विफलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोमं राधयतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬಹಳ ದಿನಗಳ ನಂತರ ಗುರುವಾರದ ಈ ಶುಭ ದಿನ ಬಹುಶಃ ಗುರುವಿನ ಅನುಗ್ರಹ ಮೇಷರಾಶಿಯವರಿಗೆ ತುಂಬಾ ಚೆನ್ನಾಗಿದೆ. ಮೇಷರಾಶಿಯಲ್ಲಿರ್ತಕ್ಕಂಥವರು ಶಾಂತಿ ಸಮಾಧಾನವಾಗಿದ್ದು ತೃಪ್ತಿಕರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವಂತಹ ಯೋಗಫಲ ನಿಮ್ಮದಾಗಬೇಕು. ಯಾವುದೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಮುಂದಾದ್ರೂ ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿಯನ್ನ ತಂದುಕೊಳ್ಬೇಕು. ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ಬೇಕು. ಸತ್ಯಾಸತ್ಯತೆಗಳನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಬೇಕು ಬೇಡಗಳನ್ನ ಸರಿಯಾಗಿ ತಂದುಕೊಂಡ್ರೆ ಮಾತ್ರ ಅದರ ಫಲ ನಿಮಗೆ ಸಿಗ್ತಕ್ಕಂಥದ್ದಾಗುತ್ತೆ. ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು, ಅದರಲ್ಲೂ ಹೆಣ್ಣು ಮಕ್ಕಳು ಇವತ್ತಿನ ದಿವಸ ಸ್ವಲ್ಪ ಮೌನದಿಂದ ಇರ್ತಕ್ಕಂಥದ್ದು ಉತ್ತಮ. ಮನೆಯಲ್ಲಿರ್ತಕ್ಕಂಥವ್ರು, ನಿಮ್ಮ ಆತ್ಮೀಯರು, ನಿಮ್ಮ ಮೇಲಧಿಕಾರಿಗಳು ಯಾರು ಏನ್ ಮಾತಾಡಿದ್ರು ಎಲ್ಲರ ಮಾತನ್ನ ಆಲಿಸಬೇಕು. ನಿಮಗೆ ಸರಿ ಅನ್ಸಿದ್ದನ್ನ ಮಾತ್ರ ನೀವು ಮಾತಾಡಬೇಕು. ಎಲ್ಲರೂ ಹೇಳುವಂತ ಮಾತನ್ನ ಆಲಿಸ್ತಾ ಇದ್ರೆ ಸಾಕು. ಯಾಕೆಂದ್ರೆ ಇಲ್ಲಿ ಒಂದಷ್ಟು ವ್ಯತ್ಯಾಸಗಳಾಗುವಂತದ್ದಾಗತ್ತೆ. ಒಂದಷ್ಟು ಮಾನಸಿಕವಾದಂತಹ ಒತ್ತಡಗಳು ಎದುರಾಗ್ಬಿಡುತ್ತೆ. ಬೇಕು ಬೇಡಗಳನ್ನ ಸರಿಯಾಗಿ ಚಿಂತನೆ ಮಾಡ್ಲಿಕ್ಕೆ ಆಗದಿರ ಇರ್ತಕ್ಕಂಥ ರೀತಿಯಲ್ಲಿ ಆಗ್ಬಿಡುತ್ತೆ. ಆದ್ರೆ ಇವತ್ತು ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತನ್ನ ಸಮಂಜಸವಾಗಿ ತೆಗೆದುಕೊಂಡು ಸರಿಯಾಗಿ ಅರ್ಥೈಸಿಕೊಂಡು ನಡೆದ್ರೆ ಮಾತ್ರ ಅದರ ಫಲ ಸಿಗ್ತಕ್ಕಂಥದ್ದಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಏನೇ ಮಾಡಬೇಕಾದ್ರೂ ತಾಳ್ಮೆ ಇರಲಿ ಮೇಷರಾಶಿಯವರಿಗೆ. ಇನ್ನ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತಿನ ದಿವಸ ವೃತ್ತಿ ಧರ್ಮದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀರಿ. ಗುರುವಿನ ಅನುಗ್ರಹಕ್ಕೆ ಪಾತ್ರರಾಗ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಉದ್ಯೋಗಕ್ಕಾಗಿ ಪರಿತಪಿಸ್ತಿರ್ತಕ್ಕಂಥವ್ರಿಗೆ ಉದ್ಯೋಗವನ್ನ ಕಲ್ಪಿಸಿಕೊಳ್ಳುವಂತ ಯೋಗಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಇದೆ. ನಿಮ್ಮ ಧರ್ಮದ ಗುರುವಿನ ಅನುಗ್ರಹ ನಿಮಗಿದೆ. ಜೊತೆಗೆ ನಿಮ್ಮ ಉಡುಗೆ ತೊಡುಗೆಗಳಾಗ್ಲಿ, ನೀವು ಧರಿಸುವಂತ ವಸ್ತ್ರ ಆಗಿರ್ಲಿ, ಅಥವಾ ನಿಮ್ಮದೇ ಆದಂತಹ ಒಂದಷ್ಟು ಕಾರ್ಯವೈಖರಿಗಳಲ್ಲೂ ಬದಲಾವಣೆ ತಂದುಕೊಂಡು ಅದರಿಂದಲೂ ಒಂದಷ್ಟು ಲಾಭವನ್ನ ತಂದುಕೊಳ್ತಕ್ಕಂಥ ಯೋಗಫಲ ಇದೆ. ಯಾರೆಲ್ಲ ಭೂಮಿನ ನಂಬಿ ಬದುಕ್ತಿದ್ದೀರಿ, ರೈತ ಬಾಂಧವರಾಗಿರ್ಲಿ, ರಿಯಲ್ ಎಸ್ಟೇಟ್ ಉದ್ಯಮಿಗಳಾಗಿರ್ಲಿ, ಅಂತಹವ್ರಿಗೂ ಒಂದು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇವತ್ತಿನ ದಿನ. ಆದ್ರಿಂದ ಇವತ್ತು ಯಾವುದಕ್ಕೂ ಅಂಜಬೇಕಾದ್ದಿಲ್ಲ. ಧೈರ್ಯವಾಗಿದ್ದು ನಿಮ್ಮ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಮಧ್ಯಾಹ್ನ ಸರಿಸುಮಾರು ಅಪರಾಹ್ನ ಕಾಲ ಅಂದ್ರೆ 3 ಗಂಟೆಯಿಂದ 6:20 ತನಕ, 3ರಿಂದ 6:20 ತನಕ ಮಾತ್ರ ಸ್ವಲ್ಪ ಜವಾಬ್ದಾರಿ ಬೇಕು. ಮತ್ತು ಈ ಸಮಯದಲ್ಲಿ ಯಾವುದೇ ಕಾಗದ ಪತ್ರಿಕೆ ಸಹಿ ಬೇಡ. ಮತ್ತು ಇದೇ ಸಮಯದಲ್ಲಿ ಯಾವುದೇ ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡೋದು ಬೇಡ. ಇದೊಂದು ಸಮಯವನ್ನ ದಾಟ್ಕೊಂಡ್ರೆ ಇನ್ನಷ್ಟು ಅದ್ಭುತವಾದ ಕಾಲವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಹಾಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಸ್ವಲ್ಪ ಆಲಿಸುವಂಥದ್ದು ಬಹಳ ಉತ್ತಮ. ಇವತ್ತು ನೀವು ಮಾಡುವಂತ ದಾನ ಧರ್ಮ, ಪೂಜೆ ಪುನಸ್ಕಾರ ಅಥವಾ ದೇವರೊಂದು ಧ್ಯಾನ, ಎಲ್ಲದಕ್ಕಿಂತ ಮುಖ್ಯವಾಗಿ ಇನ್ನೊಬ್ಬರ ಕಷ್ಟವನ್ನು ಅರ್ಥ ಮಾಡ್ಕೊಂಡು ದೂರ ಮಾಡುವಂತ ಒಂದಷ್ಟು ಆಲೋಚನೆಗಳು ಮಾಡಿದ್ರು ಭಗವಂತ ನಿಮ್ಮೊಟ್ಟಿಗೆದ್ದು ನಿಮ್ಮ ಕೆಲಸಗಳನ್ನ ಸಿದ್ಧಿಪಡಿಸ್ಕೊಳ್ತಾನೆ. ಹಾಗೆ ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ವಸ್ತ್ರದಾನವನ್ನ ಮಾಡುವಂತಹದ್ದು ಬಹಳ ಉತ್ತಮ. ಒಂದಷ್ಟು ವಸ್ತ್ರದಾನವನ್ನ ಏನೂ ಕೊಡ್ಲಿಕ್ಕಾಗದಿದ್ರು ಒಂದೆರಡು ಕರ್ಚೀಫನ್ನ ಮತ್ತೊಬ್ಬರು ಕೊಟ್ರೆ ಸಾಕು. ಇವತ್ತು ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆಯನ್ನೇ ತಂದುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳ ಕಡೆ ಗಮನ ಕೊಡಬೇಕು. ನಿಂದಕರು ಸಾಕಷ್ಟು ಜನ ಆಗ್ತಾರೆ. ಹೆಜ್ಜೆಜ್ಜೆಗೂ ನಿಂದನೆ ಮಾಡತಕ್ಕಂಥವ್ರು ಬರ್ತಾ ಇರ್ತಾರೆ. ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಬೆನ್ನೋವು ಕಾಣಿಸ್ಕೊಳ್ಳುತ್ತೆ. ಒಂದಷ್ಟು ಜನಕ್ಕೆ ಕಣ್ಗಳು ಉರಿ ಬರುವಂತದ್ದಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಅನ್ಕೊಂಡ್ರೆ ಅದು ಬೇರೊಂದು ತರ ಸಮಸ್ಯೆ ಎದುರಾಗ್ಬೋದು. ಹಾಗಾಗಿ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಯಾವುದೇ ಆರೋಗ್ಯ ಸಮಸ್ಯೆ ಅಂತಕ್ಕಂಥದ್ದು ಕಂಡು ಬಂದಾಗ, ಯಾವುದೇ ತೊಂದರೆ ತಾಪತ್ರೆಗಳು ಎದುರಾದಾಗ ಅದನ್ನು ಅಲ್ಲಿಂದಲೇ ದೂರ ಮಾಡಿಕೊಂಡು ಸರಿಯಾದ ಕ್ರಮವನ್ನ ಅನುಸರಿಸಬೇಕು. ಇವತ್ತು ಸಾಧ್ಯವಾದರೆ ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥವ್ರು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು
ಹತ್ತಿರದಲ್ಲಿ ಎಲ್ಲಾದ್ರೂ ಒಂದು ಅರಳಿ ವೃಕ್ಷದ ಹತ್ರ ಹೋಗಿ ಒಂದು ಅರಳಿ ಎಲೆ ತೆಗೆದುಕೊಳ್ಳಿ, ಅಂದ್ರೆ ಅಶ್ವತ್ಥದ ಎಲೆಯನ್ನು ತೆಗೆದುಕೊಳ್ಳಿ. ಅಶ್ವತ್ಥದ ಎಲೆಯನ್ನು ತೆಗೆದುಕೊಂಡು ಆ ಎಲೆಯಲ್ಲಿ ಒಂದು ವೃತ್ತಾಕಾರವನ್ನು ಬರೆದು, ಮಧ್ಯದಲ್ಲಿ ಒಂದು ತ್ರಿಕೋನವನ್ನು ಬರೆದು, ಅದರ ಮಧ್ಯದಲ್ಲಿ ರಮ್ ಎಂಬತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು ಬರೆದು, ಅಲ್ಲಿ ನೀವು ಅದೇ ಸಾನ್ನಿಧ್ಯದಲ್ಲಿ ದೇವರ ಹತ್ರ ಇಟ್ಟು, ಅಂದ್ರೆ ವೃಕ್ಷದ ಬಳಿ ಇಟ್ಟು ನಮಸ್ಕಾರ ಮಾಡ್ಕೊಂಡು ಬರೋದ್ರಿಂದ ನಿಮ್ಮ ಕರ್ಮಫಲಗಳಂತಕ್ಕಂಥದ್ದು ದೂರ ಆಗತ್ತೆ. ಮನಸ್ಸಲ್ಲಿರ್ತಕ್ಕಂಥ ಆತಂಕ, ಭಯ ಎಂಬತಕ್ಕಂಥದ್ದು ದೂರ ಆಗತ್ತೆ. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ಕಾಣಬಹುದಾಗತ್ತೆ. ಹಾಗೆ ಇವತ್ತು ನೀವು ಕೊಟ್ಟ ಮಾತಿನಂತೆ ನಡ್ಕೊಳ್ಳೋದಕ್ಕೂ ಸಹಿತ ಹೆಚ್ಚಿನ ಫಲಗಳು ಸಿದ್ಧಿ ಆಗತ್ತೆ. ಈ ಒಂದು ತಂತ್ರಸಾರದಿಂದ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆದಾಗ್ಲಿ, ಶುಭವಾಗಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರು ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇರೋದ್ರಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆಯನ್ನು ತಂದುಕೊಳ್ಬಹುದು. ಯಾವುದೇ ಕೆಲಸ ಮಾಡಬೇಕಾದ್ರೂ ತಾಳ್ಮೆ ಬೇಕು. ತಾಳ್ಮೆ ಹೊಂದಿದ್ರೆ ಎಲ್ಲಾ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಂಡು ಹಾಗೆ. ಆದ್ರೆ ತಾಳ್ಮೆ ಎಂಬತಕ್ಕಂಥದ್ದು ನಿಮಗ್ ಬರ್ಬೇಕಾದ್ರೆ ಮೊದಲು ಮನೆ ದೇವರ ಅನುಗ್ರಹ ಬೇಕು. ಮನೆ ದೇವರ ಅನುಗ್ರಹವನ್ನ ಸಿದ್ಧಿಪಡಿಸಿಕೊಂಡು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನ ತಂದುಕೊಂಡು ಫಲಾಫಲಗಳನ್ನ ನಿಮ್ಮದಾಗಿಸ್ಕೊಳ್ಬೇಕಾದ್ರೆ ಭಗವತಿಯನ್ನ ಪ್ರಾರ್ಥನೆ ಮಾಡಿ. ಹಾಗೆ ಇವತ್ತಿನ ದಿವಸ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಸಾಧ್ಯವಾದರೆ ಕಂದು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣ ಕಂದಿರ್ಬೇಕು ಅಂತಹ ಕಂದು ಬಣ್ಣದ ಶ್ವಾನಗಳಿಗೆ ಒಂದಿಷ್ಟು ಆಹಾರವನ್ನು ಉಣಬಡಿಸಿದ್ದೆ ಆದ್ರೆ ಮತ್ತಷ್ಟು ವಿಶೇಷವಾದಂತಹ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀನಿ. ಹಾಗೆ ದೂರಭಾರ ಪ್ರಯಾಣವನ್ನು ಬೆಳೆಸಬೇಕು, ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಪಡಿಸ್ಕೊಳ್ಬೇಕು ಅಂದುಕೊಂಡ್ರು ಇವತ್ತು ಸಾಕಷ್ಟು ಬದಲಾವಣೆಗಳು ತಂದುಕೊಳ್ತಕ್ಕಂಥ ಯೋಗ ಫಲವೇ ಸರಿ. ಹಾಗೆ ಮನೆಯಲ್ಲಿರ್ತಕ್ಕಂಥ ಪೋಷಕರು ಅಥವಾ ಹಿರಿಯರು ಅವರ ಮಾತನ್ನ ಆಲಿಸಿ, ಅವ್ರು ಹೇಳುವಂತ ಪದಗಳನ್ನ, ಅವ್ರು ಹೇಳುವಂತ ಮಾತನ್ನ ನಿಮ್ಮ ಕಿವಿಯಲ್ಲಿ ಆಲಿಸೋದ್ರಿಂದ ನಿಮ್ಮಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತಕ್ಕಂಥ ಯೋಗ ಫಲ ಕರ್ಕಾಟಕ ರಾಶಿಯವರಿಗೆ ಸಿಗುತ್ತೆ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದಾಗ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತುಗಳನ್ನ ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ತಾಳ್ಮೆ ಬೇಕು. ತಾಳ್ಮೆ ಇದ್ರೆ ಮಾತ್ರ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಜಯ ಅಂತ ಹೇಳ್ತಾರೆ. ಹಾಗೆ ತಾಳ್ಮೆಯಿಂದ ವರ್ತನೆ ಮಾಡಿದ್ರೆ ಮಾತ್ರ ಇವತ್ತಿನ ಫಲಾಫಲದಲ್ಲಿ ಕಾರ್ಯಸಿದ್ಧಿ. ಹಾಗೆ ಇವತ್ತು ಏನೇ ಮಾಡಬೇಕಾದ್ರೂ ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ, ನೆತ್ತಿ ಮೇಲೆ ಸೂರ್ಯ ಅಂತಾರಲ್ಲ ಹಾಗೆ ಒಂದು ಚಿಟಿಗೆಯಷ್ಟು ಅವರೆಬೇಳೆ, ಒಂದು ಚಿಟಿಗೆಯಷ್ಟು ಕಡಲೆಬೇಳೆ, ಅವರೆಬೇಳೆ ಮತ್ತು ಕಡಲೆಬೇಳೆಯನ್ನ ಏಕಕಾಲದಲ್ಲೇ ತಗೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ ಸಾಧ್ಯವಾದರೆ ಸಿಂಹ ರಾಶಿಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾರೊಬ್ಬರಾದ್ರೂ ನೀವು ತಿನ್ನುವಂತ ಆಹಾರಗಳನ್ನ, ಒಂದಿಷ್ಟು ಆಹಾರವನ್ನ ಆಚೆ ಕಡೆ ಇರ್ತಕ್ಕಂಥ ಶ್ವಾನಗಳಿಗೆ, ಅಂದ್ರೆ ಬೀದಿಯಲ್ಲಿರುವ ನಾಯಿಗಳಿಗಾದ್ರೂ ಸರಿ ಅಥವಾ ನೀವು ಸಾಕಿರುವಂತ ನಾಯಿಗಳಿಗಾದ್ರೂ ಸರಿ, ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನು ಉಣಬಡಿಸೋದ್ರಿಂದ ಸಾಕಷ್ಟು ಬದಲಾವಣೆಗಳನ್ನ ತಂದುಕೊಳ್ತೀರಿ. ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆ ಸಿದ್ಧಿಗೋಸ್ಕರ ತಾವು ಏನ್ ಶ್ರಮ ಪಡ್ತಿದ್ದೀರೋ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಸಾಧ್ಯವಾದರೆ ಮಧ್ಯಾಹ್ನ 2 ಗಂಟೆಯಿಂದ 6:20 ತನಕ, 2 ರಿಂದ 6:20 ಮಧ್ಯದಲ್ಲಿ ಯಾವುದೇ ಹಣಕಾಸಿನ ವ್ಯವಹಾರ ಮಾಡಬೇಕಾದ್ರೂ, ಹಣಕಾಸಿನ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೂ, ಒಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿ ಮಾಡಬೇಕಾದ್ರೆ ನೀವೊಬ್ಬರೇ ಮುಂದೆ ಹೋಗ್ತಕ್ಕಂಥದ್ದು ಸಮಂಜಸ ಅಲ್ಲ. ಮತ್ತೊಬ್ಬರ ಸಹಾಯವನ್ನ ತೆಗೆದುಕೊಂಡೇ ಮುನ್ನಡಿಬೇಕು. ಆಗ ಒಂದಿಷ್ಟು ಅನುಕೂಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆದಾಗ್ಲಿ, ಶುಭವಾಗ್ಲಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರು ಆರೋಗ್ಯದ ಕಡೆ ಗಮನ ಕೊಡಬೇಕು. ವ್ಯಾಪಾರ ವ್ಯವಹಾರಗಳನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡಬೇಕು. ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆಯನ್ನ ತಂದುಕೊಳ್ಬೇಕು. ಮಾಡುವಂತ ಕೆಲಸವನ್ನ ಯಾರಾದ್ರೂ ಅರ್ಥೈಸ್ಕೊಂಡು ನಿಮಗೆ ಸಹಾಯ ಮಾಡತಕ್ಕಂಥವ್ರು ಅಥವಾ ನಿಮ್ಮ ಮೇಲಧಿಕಾರಿಗಳು ಅಥವಾ ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ನಿಮ್ಮ ಸಹಪಾಠಿಗಳು ಅಂತಹವರ ಜೊತೆಯಲ್ಲಿ ನಿಂತು ಕೆಲಸವನ್ನ ಮಾಡಬೇಕು. ಇವತ್ತು ಯಾವುದೇ ಕಾಯಕವನ್ನ ಮಾಡ್ಲಿಕ್ಕೆ ಮುಂದಾಗಬೇಕಾದ್ರೂ ಮೊದಲು ತಾವು ಮಾಡಬೇಕಾದ್ದು ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನ ತೆಗೆದು ಆ ಗಂಧವನ್ನ ನಿಮ್ಮ ಕುಲದೇವರ ಪಾದಕ್ಕೆ ಗಂಧವನ್ನ ಹಚ್ಚಿ ಉಳಿದ ಗಂಧವನ್ನ ತಾವು ಹಣೆಗಚ್ಕೊಳ್ಳೋದ್ರಿಂದ ತುಂಬಾ ಬದಲಾವಣೆಯನ್ನ ತಂದುಕೊಳ್ತೀರಿ. ಹಾಗೆ ಇವತ್ತು ವೃತ್ತಿಯಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು. ವ್ಯಾಪಾರ ವ್ಯವಹಾರಗಳನ್ನ ಅಚ್ಚುಕಟ್ಟಾಗಿ ಮಾಡಬೇಕು. ಮಾಡಿದಂತ ಕೆಲಸದಲ್ಲಿ ಎಲ್ಲವೂ ಸಹಿತ ಲಾಭದಾಯಕವಾಗಿರಬೇಕು ಎಂಬತಕ್ಕಂಥ ಸಂಕಲ್ಪ ಏನಿದೆಯಲ್ಲ, ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಳ್ತಕ್ಕಂತಹ ಯೋಗ ಫಲ ಇರೋದ್ರಿಂದ ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆದ್ರೆ ನಿಮ್ಮ ವೃತ್ತಿ, ನಿಮ್ಮ ವ್ಯಾಪಾರ, ನಿಮ್ಮ ವ್ಯವಹಾರ ಏನೇ ಮಾಡಿದ್ರು ಒಂದಷ್ಟು ಗೌಪ್ಯತೆ ಕಾಪಾಡಬೇಕು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಎಲ್ಲಾ ವಿಚಾರಗಳನ್ನು ಎಲ್ಲರೊಂದಿಗೆ ಪ್ರಸ್ತಾವನೆ ಮಾಡಬಾರದು. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸ ಆಗೋದಕ್ಕಿಂತ ಮುಂಚಿತವಾಗಿ ನಿಮ್ಮ ವೃತ್ತಿ ಧರ್ಮ ಕೆಲಸದ ಬಗ್ಗೆ ಮತ್ತೊಬ್ಬರ ಬಳಿ ಪ್ರಸ್ತಾವನೆ ಮಾಡಬಾರದು. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ಸ್ತ್ರೀಯರು ಒಬ್ಬರಿಗೊಬ್ಬರು ಘರ್ಷಣೆ ಜೋರು ಮಾತಾಡ್ಕೊಳ್ತಕ್ಕಂಥದ್ದು, ಏರ್ ಧ್ವನಿಯಲ್ಲಿ ಮಾತಾಡ್ತಾ ಇನ್ನೊಬ್ಬರ ಮನಸ್ಸನ್ನು ಹರ್ಟ್ ಮಾಡಿ ನೀವು ಮನಸ್ಸನ್ನು ನೊಂದುಕೊಳ್ಳೋದು ಬೇಡ. ಯಾಕಂದ್ರೆ ಇವತ್ತಿನ ಕಾಲ ಪರಿಸ್ಥಿತಿ ಅಷ್ಟು ಸಮಂಜಸ್ಕರವಾಗಿರ್ತಕ್ಕಂಥದ್ದಲ್ಲ. ಹಾಗೆ ಕನ್ಯಾ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ಬಟ್ಲಡಿಕೆ, ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ, ಒಂದು ಬಟ್ಲಡಿಕೆ, ಒಂದು ಚಿಟಿಕೆ ಅರಿಶಿನ ಪುಡಿಯನ್ನ ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿಕೊಂಡು ಸಂಜೆ ಬಂದು ಪುನಃ ಅದನ್ನು ನೀರಿಗೆ ಹಾಕಿ ತೆಗೆದಿಡ್ತಕ್ಕಂಥದ್ದು ಬಹಳ ಉತ್ತಮ. ಇದರಿಂದ ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ.
ಆದ್ರೆ ಹಣಕಾಸಿನ ವಿಚಾರ ವ್ಯವಹಾರಗಳ ಬಗ್ಗೆ ನೀವೊಂದಷ್ಟು ಜವಾಬ್ದಾರಿಯುತವಾಗಿ ನಿಂತು ಆಲೋಚನೆ ಮಾಡೋದಾದ್ರೆ ಇವತ್ತು ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಣಯದಲ್ಲೂ ಮಾಧ್ಯಾಹ್ನಿಕ 12ರ ನಂತರ ಒಂದಷ್ಟು ಬೆಳಕನ್ನ ಕಾಣ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಯಾವುದೇ ಕೆಲಸ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿರ್ಬೇಕು. ಹಾಗೆ ಹಿರಿಯರ ಮಾತನ್ನ ಆಲಿಸಬೇಕು. ನಿಮ್ಮ ತಲೆಯಲ್ಲಿ ಬರುವಂತಹ ಎಲ್ಲಾ ಆಲೋಚನೆಗಳನ್ನು ನೀವು ಅದನ್ನ ಜಾರಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾವುದೇ ಒಂದು ಆಲೋಚನೆ ಮಾಡದಿರ ನೀವು ಮುಂದೆ ಹೆಜ್ಜೆ ಹಾಕಿದ್ರೆ ಪುನಃ ಕಣ್ಣೀರು ಹಾಕಬೇಕಾದ ಪರಿಸ್ಥಿತಿ ಇರುತ್ತೆ. ಯಾಕೆಂದ್ರೆ ತುಲಾರಾಶಿಯವರಿಗೆ ಲಾಭ ಎಂಬತಕ್ಕಂಥದ್ದು, ಮನಸ್ಸಿಗೆ ನೆಮ್ಮದಿ ಎಂಬತಕ್ಕಂಥದ್ದು, ಇತ್ತೀಚಿನ ದಿನಗಳಲ್ಲಿ ಆಗ್ತಿರ್ತಕ್ಕಂಥ ಬದಲಾವಣೆ ಎಂಬತಕ್ಕಂಥದ್ದು, ಯಾವುದನ್ನ ಹೆಚ್ಚು ಅಪೇಕ್ಷೆ ಪಡ್ತಿರೋ, ಯಾವುದು ನಂದು ತಂದು ಅಂತ ಆಲೋಚನೆ ಮಾಡ್ತಿದ್ದೀರೋ, ಅಥವಾ ಯಾವುದ್ರ ಬಗ್ಗೆ ಸೂಕ್ತ ನಿರ್ಣಯವನ್ನು ತೆಗೆದುಕೊಂಡು ಒಂದು ಸ್ಥಾನಮಾನಕ್ಕೋಸ್ಕರ ಸಂಪಾದನೆ ಮಾಡಿ ಕಷ್ಟಪಡ್ತಿದ್ದೀರೋ, ಅದರ ಮಧ್ಯದಲ್ಲಿ ಉಂಟಾಗ್ತಿರ್ತಕ್ಕಂಥ ಬೆರುಕಿನ ಸನ್ನಿವೇಶ, ಹಾಗೆ ಯಾರು ನನ್ನೋರು ತನ್ನೋರು ಅಂತ ನಂಬಿದ್ದೀರೋ ಅವರು ನಿಮಗೆ ಅರಿವಿಲ್ಲದಂತ ರೀತಿ ನಿಮ್ಮ ಬೆನ್ನಲ್ಲಿ ತೊಂದರೆ ಕೊಡ್ತಿರೋದ್ರಿಂದ, ಅಥವಾ ಅವ್ರು ಆಡುವ ಮಾತು ನಿಮ್ಮ ಮನಸ್ಸಿಗೆ ಕೇಳಿಸ್ಕೊಂಡು ಸಮಾಧಾನ ಇಲ್ಲದ್ರಿಂದ, ಅಥವಾ ಹಣಕಾಸಿನ ಹೂಡಿಕೆ ಮಾಡಿ ಅದೆಲ್ಲೋ ಒಂದ್ ಕಡೆ ಕೈ ಕಚ್ಚಿ ಹೋಗ್ತಿದೆ ಅಥವಾ ಲಾಸ್ ಆಗ್ತಿದೆ ಎಂಬತಕ್ಕಂಥದ್ರ ಪರಿ ನೀವು ಆಲೋಚನೆ ಮಾಡ್ತಾ ನಿಮ್ಮ ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ನೋವುಗಳನ್ನ ದೂರ ಮಾಡ್ಕೊಳ್ಬೇಕು. ಹಾಗೆ ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಇವತ್ತು ಮಧ್ಯಾಹ್ನ ಅಥವಾ ಸಂಜೆ ತಪ್ಪದಿರ ತಾವು ಮಾಡಬೇಕಾದ್ದು 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನ ಬೇಳೆ, ಅಕ್ಕಿ ಮತ್ತು ಉದ್ದು ಏಕಕಾಲದಲ್ಲಿ ದೃಷ್ಟಿ ತೆಗೆದು ಪೂರ್ವಕ್ಕೆ ಹಾಕೋದ್ರಿಂದ, ಅಥವಾ ಸಂಧ್ಯಾಕಾಲ ದೇವ್ರ ಮುಂದೆ ಒಂದೆರಡು ದೀಪ ಹಚ್ಚಿ ಮನೇಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಮಟ್ಟಿಗೆ ಶಾಂತಿ ಸಮಾಧಾನವನ್ನ ನಿಮ್ಮದಾಗಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಮಾಡುವಂತ ವ್ಯವಹಾರ, ಮಾಡುವಂತ ಕೆಲಸ, ಅಥವಾ ಯಾವುದೇ ಒಂದು ದೃಶ್ಯದಲ್ಲಿ ಏನೇ ಒಂದು ನೋಡಿದ್ರು, ಯಾವುದೇ ಒಬ್ಬ ವ್ಯಕ್ತಿಗಳು ತಾವು ಮಾಡುವಂತಹ ಸರಿ ಇಲ್ಲದಂತ ಕೆಲಸವನ್ನು ನೋಡಿದ್ರು ನೋಡದಿದ್ದ ಹಾಗೆ ಇರಬೇಕು. ಯಾಕೆಂದ್ರೆ ಇವತ್ತು ನಿಮ್ಮ ಸುತ್ತಮುತ್ತ ಪ್ರಾಂತ್ಯ ನಿಮಗ್ ನಿಷ್ಠೂರ ಮಾಡತಕ್ಕಂಥವ್ರು, ನಿಮ್ಮನ್ನ ನಿಂದಿಸ್ತಕ್ಕಂಥವ್ರೇ ಸಾಕಷ್ಟು ಜನ ಆಗಿರ್ತಾರೆ. ಅದರಿಂದ ವೃಶ್ಚಿಕ ರಾಶಿಯವರಿಗೆ ಅಂತಹ ಒಳಿತಾಗುವಂತ ದಿನ ಇವತ್ತಲ್ಲ. ಆದರೆ ಗುರುವಿನ ಕಾರುಣ್ಯವನ್ನ, ಗುರುವಿನ ಅನುಗ್ರಹವನ್ನ, ಗುರುಬಲವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಬಲ ನಿಮ್ಮದಾಗತ್ತೆ. ನಾವು ಧರಿಸುವಂತ ವಸ್ತ್ರದ ಬಣ್ಣ ಯಾವುದೇ ಆದ್ರೂ ಹಳದಿ ಬಣ್ಣದ ವಸ್ತ್ರವನ್ನ, ಕರವಸ್ತ್ರವನ್ನಾದ್ರೂ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಳ್ಳೋದು ಬಹಳ ಉತ್ತಮ. ಹಾಗೆ ನಿಮ್ಮ ಪಯಣವನ್ನ ಸಾಧ್ಯವಾದಷ್ಟು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರಿಗೆ ನಮಸ್ಕಾರ ಮಾಡ್ತಾ ಮನೇಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಒಂದ್ ಹೆಜ್ಜೆ ನೀವು ಮುಂದಕ್ಕೆ ಹಾಕುವಂಥದ್ದು ಮತ್ತಷ್ಟು ಅದೃಷ್ಟವೇ ಸರಿ. ಹಾಗೆ ಏನೇ ಮಾಡಬೇಕಾದ್ರೂ ಶಾಂತಿ ಸಮಾಧಾನ ಇರಲಿ, ತೃಪ್ತಿಕರವಾದಂತಹ ಬದುಕಿರ್ಲಿ. ನೀವು ಮಾಡುವಂತಹ ಬದುಕು ಕಟ್ಕೊಳ್ಳುವಂತಹ ಯೋಗ ಫಲ ನಿಮಗೆ ಸಿಗಬೇಕಾದ್ರೂ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡ್ತಾ ಓಂ ನಮ ಶಿವಾಯ ಎಂಬತಕ್ಕಂಥ ಶಿವಮಂತ್ರವನ್ನ ನಿತ್ಯ ನಿರಂತರ ಪಠನೆ ಮಾಡಿ ತದನಂತರ ಒಂದ್ ಹೆಜ್ಜೆ ಮುಂದಕ್ಕೆ ಹಾಕುವಂಥದ್ದು ಮಾಡಿದ್ರೆ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಿಷ್ಟು ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ. ಕಾರಣ ಗುರುವಿನ ಅನುಗ್ರಹ. ನೀವು ಆಲೋಚನೆ ಮಾಡತಕ್ಕಂಥ ರೀತಿ, ನಿಮ್ಮ ಕಾರ್ಯವೈಖರಿ, ನಿಮ್ಮ ಕೆಲಸ ಕಾರ್ಯಗಳು, ಅಥವಾ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ತಕ್ಕಂಥ ಅದೃಷ್ಟ ಎಲ್ಲವೂ ಭಗವತ್ ಸಂಕಲ್ಪದಂತೆ ನಡೆಯುತ್ತೆ. ಭಗವಂತ ನಿಮಗೆ ಹೇಗೆಲ್ಲ ಅನುಕೂಲವನ್ನು ಸಿದ್ಧಿಪಡಿಸ್ಕೊಡ್ತಾನೋ ಹಾಗೆ ನಿಮ್ಮ ಕಾಯಕ, ಹಾಗೆ ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಳುವಂತಹ ಕಾಯಕ, ಹಾಗೆ ಏನೇ ಮಾಡಬೇಕಾದ್ರೂ ಶಾಂತಿ ಬೇಕು, ಸಮಾಧಾನ ಬೇಕು, ತೃಪ್ತಿಕರವಾದಂತಹ ಬದುಕು ಕಟ್ಕೊಳ್ಬೇಕು. ಯೋಗ ಫಲ ಅಂತಾರಲ್ಲ, ಅಂತಹ ಯೋಗ ಫಲ ನಿಮಗೆ ಸಿಗಬೇಕಾದ್ರೆ ನೀವು ನಂಬಿರ್ತಕ್ಕಂಥ ದೈವದ ಆರಾಧನೆ ಬೇಕು. ಆ ದೈವದ ಕೃಪಾಶೀರ್ವಾದದಿಂದ ಮಾತ್ರ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ತನಕ ತಾವು ಏನ್ ಕಷ್ಟಪಡ್ತೀರಿ ಅಥವಾ ಯಾವುದ್ರ ಬಗ್ಗೆ ಚಿಂತನೆ ಮಾಡ್ತೀರಿ, ಯಾವೆಲ್ಲ ಕೆಲಸ ಕಾರ್ಯಗಳನ್ನ ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅಂತಿರ್ತೀರೋ ಖಂಡಿತ ಕಾರ್ಯಸಿದ್ಧಿ ಆಗತ್ತೆ. ಹಾಗೆ ಇವತ್ತು ಸಾಧ್ಯವಾದ್ರೆ ಹತ್ತಿರದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಅಶ್ವತ್ಥ ವೃಕ್ಷ ಇದ್ರೆ ಆ ಅರಳಿ ವೃಕ್ಷಕ್ಕೆ ಹೋಗಿ 11 ಪ್ರದಕ್ಷಿಣೆ ಮಾಡಿ, ಅರಳಿ ವೃಕ್ಷಕ್ಕೆ 11 ಪ್ರದಕ್ಷಿಣೆ ಮಾಡಿ ಒಂದಷ್ಟು ಶ್ವಾನಗಳಿಗೆ, ಬೀದಿಯಲ್ಲಿರ್ತಕ್ಕಂಥ ನಾಯಿಗಳು ಅಥವಾ ನೀವು ಸಾಕಿರುವ ನಾಯಿಗಳಾದ್ರೂ ಪರವಾಗಿಲ್ಲ, ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನ ಹಾಕಿ. ಒಂದಷ್ಟು ಶ್ವಾನಗಳಿಗೆ ಆಹಾರವನ್ನ ಉಣಬಡಿಸೋದ್ರಿಂದ ಸಾಕಷ್ಟು ಒಳ್ಳೆ ಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆ ಸಿಗ್ತಕ್ಕಂಥದ್ದು, ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಇವತ್ತು ಮಧ್ಯಾಹ್ನ ಅಥವಾ ಸಂಧ್ಯಾಕಾಲ, ಸಂಧ್ಯಾಕಾಲದ ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಆದ್ರಿಂದ ಇವತ್ತು ನೀವೇನೇ ಮಾಡಿದ್ರೂ ನಿಮ್ಮ ಕಾರ್ಯಸಿದ್ಧಿನೇ. ಆದ್ರೆ ಕೆಲವು ಕೆಲಸಗಳನ್ನ ಆಲೋಚನೆ ಮಾಡೇ ಮುಂದೆ ಹೋಗ್ಬೇಕು. ಇವತ್ತು ನಿಮ್ಮ ವೃತ್ತಿಯಲ್ಲಿ ಒಂದು ಅಭಿವೃದ್ಧಿ ತಂದುಕೊಳ್ಬೇಕಾದ್ರೆ ಒಂದಷ್ಟು ಕಡಲೆಕಾಳು, ಒಂದಷ್ಟು ಬೆಲ್ಲ ಮತ್ತು ಕಡಲೆಕಾಳನ್ನ ಮನೇಲಿಟ್ಟು ಪ್ರಾರ್ಥನೆ ಮಾಡಿ ಗುರುವಿನ ಸಾನ್ನಿಧ್ಯ ಕೊಟ್ಟು ಒಂದು ನಮಸ್ಕಾರ ಮಾಡೋದ್ರಿಂದ ಗುರುವಿನ ಅನುಗ್ರಹವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಫಲಾಫಲಗಳಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಹಣಕಾಸಿನ ಬಗ್ಗೆ ಸ್ವಲ್ಪ ಶಾಂತಿ ಸಮಾಧಾನವಾಗಿದ್ದು, ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಬೇಕಾದ್ರೂ, ಕೆಲಸ ಕಾರ್ಯಗಳ ಬಗ್ಗೆ ಸರಿಯಾಗಿ ಚಿಂತನೆ ಮಾಡಬೇಕಾದ್ರೂ ನೀವು ಮಾಡುವಂತ ಕಾಯಕವನ್ನ ಗೌರವಿಸಬೇಕು.
ವೃತ್ತಿಯನ್ನ ಅಭಿವೃದ್ಧಿ ಪಡಿಸ್ಕೊಳ್ಬೇಕು. ಹಾಗೆ ಮನೆಯಲ್ಲಿರ್ತಕ್ಕಂಥ ಹಿರಿಯರೊಂದಿಗೆ ಕೂತು ಸಮಾಲೋಚನೆ ಮಾಡಬೇಕು. ಯಾವುದೇ ಉದ್ಯೋಗವನ್ನ, ವಿದ್ಯಾರ್ಥಿಗಳ ಜೀವನದ ವಿದ್ಯಾಭ್ಯಾಸವನ್ನ ಸರಿಪಡಿಸ್ಕೊಳ್ಬೇಕಾದ್ರೆ ಮೊದಲು ನಮ್ರತೆಯ ಬದುಕನ್ನು ತಾವು ಕಲಿಬೇಕು. ಯಾಕೆಂದ್ರೆ ಮಕರ ರಾಶಿ, ಮಕರ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಶನಿ ಇರ್ತಕ್ಕಂಥ ಆಸ್ಥಾನ, ಬುಧ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸ್ಕರವಾದ್ದಲ್ಲ. ಜೊತೆಗೆ ರಾಹುವಿನ ಆಸ್ಥಾನ ಅಷ್ಟು ಸಮಂಜಸ್ಕರವಾದ್ದಲ್ಲದ್ರಿಂದ ಒಂದು ಕಡೆ ಆರೋಗ್ಯ ಸಮಸ್ಯೆ, ಒಂದು ಕಡೆ ಮಾನಸಿಕವಾದಂಥ ಒತ್ತಡದ ಸಮಸ್ಯೆ, ಮತ್ತೊಂದು ಕಡೆ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಕಾಣ್ತಿಲ್ವಲ್ಲ ಎಂಬತಕ್ಕಂಥದ್ರ ಆತಂಕದಲ್ಲಿದ್ದೀರಿ. ಆದರೆ ನಿಮ್ಮ ಕಾಯಕದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿ ಎದುರಾಗುವುದರಿಂದ ಧೈರ್ಯವಾಗಿ ತಾವು ಒಂದೆಜ್ಜೆ ಮುಂದಕ್ಕೆ ಹಾಕಿ ಹೆಚ್ಚಿನ ಫಲಾಫಲಗಳನ್ನ ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ಸಾಧ್ಯವಾದ್ರೆ ಒಂದಷ್ಟು ಸಿಹಿ ಪದಾರ್ಥವನ್ನ, ಏನಾದ್ರೂ ಒಂದಿಷ್ಟು ಸಿಹಿ ಪದಾರ್ಥವನ್ನ ಸಣ್ಣ ಪುಟ್ಟ ಮಕ್ಕಳು ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಿನ ಫಲಾಫಲಗಳನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಮತ್ತೆ ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇವತ್ತಿನ ದಿವಸ ಕುಂಭರಾಶಿಯಲ್ಲಿ ಇರ್ತಕ್ಕಂಥವ್ರು ನೀಲಾಂಜನ ಸಮಾಭಾಸಂ ರವಿಪುತ್ರ ಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಗುರು ಶನೇಶ್ಚರರನ್ನ ಪ್ರಾರ್ಥನೆ ಮಾಡ್ತಾ ಗುರು ಶನೇಶ್ಚರರ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಸಾನ್ನಿಧ್ಯದಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಬರೋದ್ರಿಂದ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವೃತ್ತಿಯಲ್ಲಿ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂತಹ ಕಾಲ. ಹಾಗೆ ವ್ಯಾಪಾರ ವ್ಯವಹಾರಗಳನ್ನ ಅರ್ಥೈಸಿಕೊಂಡು ಮಾಡಬೇಕು ಎಂಬತಕ್ಕಂಥ ಆಲೋಚನೆ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಶಾಂತಿ ಸಮಾಧಾನವಾಗಿದ್ದು ಮನಸ್ಸಲ್ಲಿ ಆಗ್ತಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡಿಕೊಂಡು ತೃಪ್ತಿಕರವಾದಂತಹ ಬದುಕನ್ನು ಕಟ್ಕೊಂಡ್ರೆ ಹೆಚ್ಚಿನ ಫಲವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ದಿವಸ ನಾನು ನಂದು ಎಂಬತಕ್ಕಂಥ ಮದಮಾತ್ಸರದಿಂದ ಹೊರಗಡೆ ಇರಬೇಕು. ಆದಷ್ಟು ಗುರುವಿನ ಒಂದು ಅನುಗ್ರಹವನ್ನು ಪಡಿಬೇಕು. ಹಾಗೆ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಮ ಒಳಗಿರ್ತಕ್ಕಂಥ ಕೆಲವಷ್ಟು ನೋವಿನ ಕ್ಷಣಗಳನ್ನ ಮತ್ತೊಬ್ಬರ ಬಳಿ ಹೇಳಿ ಹಂಚಿಕೊಂಡು ಇಲ್ಲದ ಸಮಸ್ಯೆ ತಂದುಕೊಳ್ಳದಿರ ಯಾವ್ದಾದ್ರು ವೃಕ್ಷಗಳ ಸಾನ್ನಿಧ್ಯಕ್ಕೆ ಬಂದು ನಿಮ್ಮೊಳಗಿರುವಂತಹ ನೋವನ್ನ ಆ ವೃಕ್ಷದ ಹತ್ರ ಹೇಳ್ಕೊಂಡ್ರೆ ಮತ್ತಷ್ಟು ಅನುಕೂಲವನ್ನ ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ಇವತ್ತು ಸಂಜೆ 4ರಿಂದ 6:20 ತನಕ, 4ರಿಂದ 6 ಗಂಟೆ 20 ನಿಮಿಷ ಒಂದು ಅದ್ಭುತವಾದಂತ ಕಾಲ. ನಿಮ್ಮ ಇಷ್ಟಾರ್ಥವನ್ನ ಸಿದ್ಧಿಪಡಿಸ್ಕೊಳ್ತಕ್ಕಂಥ ಕಾಲ. ದೂರಬಾರ ಪ್ರಯಾಣದ ಬಗ್ಗೆ ಆಲೋಚನೆ ಮಾಡತಕ್ಕಂಥ ಕಾಲ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಣಕಾಸಿನ ಬಗ್ಗೆ ಪರವಾಗಿಲ್ಲ, ವ್ಯಾಪಾರದ ಬಗ್ಗೆ ಪರವಾಗಿಲ್ಲ, ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂತ ಯೋಗ ಫಲ ಇದೆ. ವಿದ್ಯಾರ್ಥಿಗಳು ಒಂದು ಹೊಸತನವನ್ನು ಕಾಣ್ತೀರಿ. ಉದ್ಯೋಗಕ್ಕಾಗಿ ಪರಿತಪಿಸಿರ್ತಕ್ಕಂಥವ್ರಿಗೆ ಉದ್ಯೋಗದ ಅವಕಾಶವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನಾದ್ರು ಒಂದು ಬದಲಾವಣೆ ತಂದುಕೊಂಡು ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಆಸೆ ಆಕಾಂಕ್ಷೆಯಲ್ಲಿ ಇರ್ತೀರಿ. ಅದರಲ್ಲೂ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರದಲ್ಲಿ ಲಾಭವನ್ನು ಗಳಿಸುವಂತ ಯೋಗ ಫಲ ಇದೆ. ಹಾಗೆ ಪುಣ್ಯಕ್ಷೇತ್ರಗಳು, ಗುರುಗಳ ಆಶೀರ್ವಾದ ಪಡಿತಕ್ಕಂಥ ಅದೃಷ್ಟ ನಿಮ್ಮ ಬದುಕಲ್ಲಿದೆ. ಹಾಗೆ ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸದಲ್ಲಿ ಮತ್ತಷ್ಟು ಪ್ರವರ್ಧಮಾನಕ್ಕೆ ಬರಬೇಕಾದ್ರೆ ಇವತ್ತು ನೀವು ಮನೆಯಿಂದ ಆಚೆ ಹೊರಡೋಕೆ ಮುನ್ನ ಮೊದಲು ಹನುಮನ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಆಶೀರ್ವಾದ ತೆಗೆದುಕೊಂಡು ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ತುಳಸಿಯ ಒಂದು ಪ್ರಾರ್ಥನೆ, ತುಳಸಿ ತೀರ್ಥವನ್ನ ಸ್ವೀಕರಿಸ್ತಕ್ಕಂಥದ್ದು. ಅಕಾಲ ಮೃತ್ಯುಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಶಮನಂ ಶ್ರೀಂ ಅಂಬಾಂ ಪಾದೋದಕಂ ಪಾವನಂ ಶುಭಂ. ಹೀಗೆ ಒಂದು ಉದ್ಧರಣೆ ತುಳಸಿ ಎಲೆ ಮೇಲೆ ನೀರನ್ನು ಹಾಕಿ, ಆ ನೀರು ಹಾಕಿ ಎಲೆಗಳನ್ನ, ಆ ಎಲೆ ಮೇಲೆ ಬಿದ್ದಂತ ನೀರು ಅದು ತೀರ್ಥವಾಗತ್ತೆ. ಅದೇ ತೀರ್ಥವನ್ನ ತಾವು ಸ್ವೀಕರಿಸಿದ್ದೆ ಆದ್ರೆ ನಿಮ್ಮ ಆರೋಗ್ಯ ವೃದ್ಧಿ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಇದ್ರ ಜೊತೆಗೆ ಇವತ್ತಿನ ದಿವಸ ನಿಮ್ಮ ಕರಹಸ್ತದಿಂದ ಒಂದಷ್ಟು ಪಶು ಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸುವಂಥದ್ದು, ದಾನ ಧರ್ಮ ಮಾಡುವಂಥದ್ದು. ಯಾರಾದರೂ ತುಂಬಾ ಹಸಿವಿನಲ್ಲಿರ್ತಕ್ಕಂಥವ್ರನ್ನ ನೋಡಿ ಅಂತವ್ರಿಗೆ ಇಷ್ಟು ಅನ್ನದಾನವನ್ನ ಮಾಡತಕ್ಕಂಥ ಪ್ರಕ್ರಿಯೆಗೆ ಮುಂದಾದ್ರೆ ಮತ್ತಷ್ಟು ಅದೃಷ್ಟದ ಫಲ ನಿಮ್ಮ ಭವಿಷ್ಯದಲ್ಲಿ ಸಿಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ.